ಯಶ್ ಗೌಡ ಆಕ್ಚುಲಿ ಇವತ್ತು ಡಿ ಬಾಸ್ ಅವರ ಬಗ್ಗೆ ಅಂತ ಪಕ್ಕದಲ್ಲಿರೋರು ಕೇಳಿದ ತಕ್ಷಣ ಕ್ಯಾಕ್ರಿಸಿ ಹಿಂದೆ ಹೋಗಿತಾನೆ. ಆಕ್ಚುಲಿ ಮುಗಿದ್ಬಿಟ್ಟು ಆತ ಹೇಳ್ತಾನೆ, ಪಕ್ಕದಲ್ಲಿ ಡಿ ಬಾಸ್ ಇದ್ದಾರೆ, ಡಿ ಬಾಸ್ ಅಭಿಮಾನಿ ಇದ್ದಾರೆ, ನಾನು ಯಶ್ ಅಭಿಮಾನಿ ಅನ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ವಿಚಿತ್ರ ಅಂದ್ರೆ ಇವತ್ತು ಅದು ಭಯಂಕರ ಅಂದ್ರೆ ಭಯಂಕರ ಟ್ರೋಲ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಡಿ ಬಾಸ್ಗೆ ಸ್ವಾಮಿ ಇತ್ತೀಚೆಗೆ ಯಶ್ಗೆ ಏನೋ ಅಭಿಮಾನಿಗಳು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊತಾ ಇರ್ಬೋದು, ಸ್ವಲ್ಪ ಜಾಸ್ತಿ ಆಗ್ತಾ ಇರ್ಬೋದು. ಆದರೆ ರಾಜ್ಕುಮಾರ್ ಅವರಿಗೆ ಬಿಟ್ಟರೆ, ರಾಜ್ಕುಮಾರ್ ಫ್ಯಾಮಿಲಿ ಅವರಿಗೆ ಬಿಟ್ಟರೆ ನೆಕ್ಸ್ಟು ಫ್ಯಾನ್ಸ್ ಏನಾದರೂ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಅಂದರೆ ಅದು ಡಿ ಬಾಸ್ ಅವರಿಗೆ, ಆಯಿತಾ. ಹಾಗಾಗಿ ಅವರಿಗೆ ಯಾವತ್ತೂ ಸಾಮ್ರಾಜ್ಯವನ್ನು ಕಟ್ಕೊಬಿಟ್ಟಿದ್ದಾರೆ, ಅಭಿಮಾನಿಗಳ ಸಾಮ್ರಾಜ್ಯವನ್ನು. ಈತ ಯಶ್ ಗೌಡ ಅಂತಕ್ಕಂಥವನ್ನ ಆ್ಯಕ್ಚುಲಿ ಕ್ಯಾಕಿರಿಸಿ ಹೋಗಿದ್ದಾನೆ ಡಿ ಬಾಸ್ ಅಂತ ಹೆಸರು ಹೇಳಿದ ತಕ್ಷಣ. ಆದರೆ ಇವತ್ತು ತುಂಬ ಕಡೆ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ನಡೀತು. ಈತ ಈ ರೀತಿ ಮಾಡಿದ್ದಾನೆ, ಏನೋ ರಿವ್ಯೂ ಹೇಳೋಕೆ ಬಂದಿದ್ದಾನೆ. ಟಾಕ್ಸಿಕ್ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗಿದೆ, ರಿವ್ಯೂ ಹೇಳಬೇಕು, ಅದು ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು. ಡಿ ಬಾಸ್ ಅವರ ಬಗ್ಗೆ ಕೇಳಿದ್ರೆ ಆ್ಯಕ್ಚುಲಿ ಏನಿದೆಯೋ ಅದನ್ನು ಹೇಳಬೇಕು. ಅದು ಬಿಟ್ಬಿಟ್ಟು ಉಗಿಯೋದು, ಅವ್ರ ಹೆಸರು ಬಂದ ತಕ್ಷಣ ಇದೆಲ್ಲೂ ದೊಡ್ಡ ಮಟ್ಟದಲ್ಲಿ ಆ್ಯಕ್ಚುಲಿ ಇವತ್ತು ಒಂದು ಟ್ರೋಲ್ಗಳು ನಡೀತು. ಆ್ಯಕ್ಚುಲಿ ಸ್ವಲ್ಪ ಕುಗ್ಗೋಗ್ಬಿಟ್ಟಿದ್ದಾನೆ ಅಣ್ಣ. ತುಂಬ ಜನ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಡ ಮಾಡಿದ್ರು ಆತನ್ನ. ಕೊನೆಗೂ ಆತ ಯಶ್ ಗೌಡ ಆ್ಯಕ್ಚುಲಿ ಇವನೇನು ಗೊತ್ತಾ, ಇವನಿಗೆ ಒಳ್ಳೆ ಫಾಲೋವರ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಫಾಲೋವರ್ಸ್ ಇದೆ. ಆದರೆ ಅಲ್ಲಿ ಏನು ಕಿತ್ತಾಕೋಕ್ಕಾಗಲಿಲ್ಲ, ಅಲ್ಲಿ ಏನೂ ದೊಡ್ಡ ಮಟ್ಟದಲ್ಲಿ ಮಾಡ್ಕೋಕ್ಕಾಗಲಿಲ್ಲ. ಅವನು ನಾನು ಏನು ಟಿ ವಿಲಿ ಕಾಣಿಸ್ಕೋಬೇಕು, ಬಿಗ್ ಬಾಸ್ಗೆ ಹೋಗಬೇಕು, ಈ ರೀತಿ ಏನೇನೋ ಕನಸುಗಳಿದೆ ಇವನಿಗೂ. ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲಿಲ್ಲ. ಇನ್ನು ಸ್ವಲ್ಪ ಗುರುತಿಸ್ಕೊಳ್ಳೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇತ್ತೀಚೆಗೆ ನಾನು ಕೂಡ ಸ್ವಲ್ಪ ದಿನಗಳಿಂದ ನೋಡ್ತಾ ಇದ್ದೀನಿ ಇವನನ್ನು. ಕೆಲವೊಂದು ಸಿನಿಮಾಗಳಿಗೆ ಬಂದು ರಿವ್ಯೂ ಕೊಡೋದು ಅದೆಲ್ಲವನ್ನು ಮಾಡ್ತಾ ಇದ್ದಾನೆ. ಇವಾಗ ಆ್ಯಕ್ಚುಲಿ ಈ ಒಂದು ಸಿನಿಮಾಗೆ ಟ್ಯಾಕ್ಸಿಗೂ ರಿವ್ಯೂ ಕೊಡೋಕೆ ಬಂದಾಗ ಪಕ್ಕದಲ್ಲಿ ಇದವನು ಡಿ ಬಾಸ್ ಅವ್ರ ಬಗ್ಗೆ ಹೇಳಿ ಅಂತಂದರೆ ಆ್ಯಕ್ಚುಲಿ ಉಗಿದಿದ್ದು ದೊಡ್ಡ ಮಟ್ಟದಲ್ಲಿ ತಪ್ಪೋದು, ಆಯಿತಾ. ಇವನು ಆ್ಯಕ್ಚುಲಿ ಇವತ್ತು ಕ್ಷಮೆಯನ್ನು ಕೇಳಿದ್ದಾನೆ. ತುಂಬ ಜನ ಕ್ಷಮೆಯನ್ನು ಕೇಳಬೇಕು, ನೀನು ಇಲ್ಲಂದ್ರೆ ಸರೋಗಲ್ಲ ಹಾಗೆ ಈಗ ಅಂತ ಡಿ ಬಾಸ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ರೊಚ್ಚಿಗೆದ್ದಿದ್ದರಿಂದ ಆ್ಯಕ್ಚುಲಿ ಇವತ್ತು ಅವನದಾದ ಅಕೌಂಟಲ್ಲಿ ಯಶ್ ಗೌಡ ಅನ್ನೋ ಒಂದು ಅಕೌಂಟಲ್ಲಿ ಕ್ಷಮೆಯನ್ನು ಕೇಳಿದ್ದಾನೆ. ನಾನು ಅದನ್ನು ಮಾಡಬೇಕು ಅಂದರೆ ಉಗಿಬೇಕು ಅಂತ ಉಗಿಲಿಲ್ಲ. ಡಿ ಬಾಸ್ ಅವ್ರ ಹೆಸರು ಬಂದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು ನನಗೆ. ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಸ್ವಲ್ಪ ಅಲ್ಲ ದೊಡ್ಡ ಮಟ್ಟದಲ್ಲಿ ಕುಗ್ಗೋಗಿದ್ದೇನೆ. ದೊಡ್ಡ ಮಟ್ಟದಲ್ಲಿ ಆ್ಯಕ್ಚುಲಿ ಏನಂತಾರೆ ಕುಗ್ಗೋಗ್ತಾರಲ್ಲ ಆ ರೀತಿ ಕುಗ್ಗೋಗಿದ್ದಾನೆ. ಮಾಡಿದ ತಪ್ಪು ಅನ್ನೋ ಲೆವೆಲ್ಗೆ ಬಂದಿದ್ದಾನೆ. ಆದರೆ ಸುಮ್ಮನೆ ನಾನು ಕೇಳ್ತಕ್ಕಂಥದ್ದು, ಉಗಿಯೋಕೆ ಅಂದರೆ ನೀನು ಥಿಯೇಟ್ರು ಒಳಗಡೆನೇ ಇದೆಯಾ, ಅಲ್ಲಿ ಬಾಗ್ಲಲ್ಲಿ ಇದೆಯಾ, ಅಲ್ಲೇನು ಬಾಗ್ಲಲ್ಲಿ ಅಲ್ಲಿ ಉಗಿಯೋಕ್ಕಾಗತ್ತಾ? ನೀನು ಆ ರೀತಿ ಅದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ ಅಂದಿದ್ರೆ ಏನಕ್ಕೇನು ಗೊತ್ತಿಲ್ಲ ನಿನ್ನ ಮೈಂಡಲ್ಲಿ ಆ ಒಂದು ಟೈಮ್ನಲ್ಲಿ ಏನಿತ್ತೋ, ಅಥವಾ ನಾನು ಏನೊಬ್ಬ ಯಶ್ ಅಭಿಮಾನಿ, ಇದು ಯಶು ಏನು ಫುಲ್ಲು ಇಡೀ ವರ್ಲ್ಡ್ ವೈಡು ಸಿನಿಮಾ ರಿಲೀಸ್ ಆಗೈತೆ, ನಮ್ಮ ಯಶ್ ದೊಡ್ಡ ಮನುಷ್ಯ ಹಾಗೆ ಹೀಗೆ ಏನೋ ಒಂದು ಭ್ರಮೇಲಿದ್ದೋ, ಅಥವಾ ಅಲ್ಲಿ ಏನು ಯಶ್ ಫ್ಯಾನ್ಸ್ಗಳು ಕೂಗಾಟ ಮಾಡ್ತಾಯಿದ್ರು, ಆ ಒಂದು ಏನು ವಿಜೃಂಭಣೆಯಲ್ಲಿದ್ದೋ ಏನೋ ಗೊತ್ತಿಲ್ಲ. ಆದರೆ ಯಾವುದೇ ನಟನೆಗೆ ಆಗಲಿ ಆ ರೀತಿ ಉಗಿಯೋದು ತಪ್ಪು. ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಆಯಿತಾ, ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳು, ಅವರು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅದು ಅವರಿಗೆ ಗೊತ್ತು, ಅವರ ಅಭಿಮಾನಿಗಳಿಗೂ ಗೊತ್ತು, ಆಯಿತಾ. ಇವತ್ತು ಕ್ಷಮೆಯನ್ನು ಕೇಳಿದ್ದಾನೆ, ಓಕೆ. ಆದರೆ ನಿಜವಾಗ್ಲೂ ಈತ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಅವನಿಗೆ ಬಿಟ್ಟಿದ್ದು, ಮತ್ತು ಅವರ ಏನು ಡಿ ಬಾಸ್ ಅವರ ಅಭಿಮಾನಿಗಳಿಗೆ ಬಿಟ್ಟಿದ್ದು. ಮುಂದಿನ ದಿನಗಳಲ್ಲಿ ಈ ರೀತಿ ನಾನು ಅಲೋ ಅಣ್ಣ ಕೇಳ್ತೀನಿ ಕೇಳೋ ಯಶ್ ಗೌಡ, ನೀನು ನಿಜವಾಗ್ಲೂ ಇತ್ತೀಚೆಗೆ ಬರ್ತಾ ಇದೆಯಾ ಒಂದು ಇದಕ್ಕೆ ಮುಂಚೂಣಿಗೆ ಬರ್ತಾ ಇದೆಯಾ. ಆದರೆ ನಿಜವಾಗ್ಲೂ ನಿಜವಾದ ಅಭಿಮಾನಿಗಳು ಅನ್ಸ್ಕೊಂಡಂಥವ್ರು ಯಾರೂ ಕೂಡ ಇನ್ನೊಬ್ಬ ನಟರನ್ನು ಗೇಲಿ ಮಾಡ್ತಕ್ಕಂಥದ್ದಾಗಿರ್ಬೋದು, ತೇಜೋವಧೆ ಮಾಡ್ತಕ್ಕಂಥದ್ದಾಗಿರ್ಬೋದು ಯಾರೂ ಕೂಡ ಮಾಡಿಲ್ಲ, ಆಯಿತಾ. ಈಗ ಕೆಲವು ದೊಡ್ಡ ನಟರುಗಳಿದ್ದಾರೆ, ಅವ್ರು ಮಾಡಿಲ್ಲ. ಯಾರು ಪಕ್ಕ ಒಬ್ಬ ಅಭಿಮಾನಿ ಆಗಿರಲ್ವೋ ಅವ್ರುಗಳು ಈ ರೀತಿ ಏನೋ ಒಂದು ತೋರ್ಸ್ಕೋಗಿ ಬಂದಿರ್ತಾರೆ, ಏನೋ ಒಂದು ಫೇಮಸ್ ಆಗಬೇಕು ಅಂತ ಬಂದಿರ್ತಾರೆ, ಆಯಿತಾ. ಅವ್ರ ಹೆಸರನ್ನು ಹೇಳ್ಕೊಂಡು ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಅವ್ರುಗಳು ಮಾತ್ರ ಈ ರೀತಿ ಮಾಡ್ತಕ್ಕಂಥದ್ದು. ಪಕ್ಕ ಅಭಿಮಾನಿಗಳಿರ್ತಾರಲ್ವ ಅವರು ಯಾರು ಕೂಡ ಈ ರೀತಿ ಮಾಡಲ್ಲ, ಆಯಿತಾ. ಹಾಗಾಗಿ ಕ್ಷಮೆಯನ್ನು ಕೇಳಿದ್ಯಾ, ಮುಂದಿನ ದಿನಗಳಲ್ಲೂ ಕೂಡ ಆ ರೀತಿ ನಡ್ಕೋಬೇಕು. ಕನ್ನಡದ ಪ್ರತಿಯೊಬ್ಬ ನಟರಿಗೂ ಕೂಡ ಗೌರವವನ್ನು ಮರ್ಯಾದೆ ಕೊಡೋದನ್ನು ನೀನು ಕಲ್ತ್ಕೋಬೇಕು.